ಅವಿರತ ತಾಯಿನಾಡು ಹಾಗೂ ಮಾನವೀಯತೆಗಾಗಿ ನಿರಂತರವಾಗಿ ದುಡಿಯುತ್ತಿರುವ ಅದಮ್ಯ ಉತ್ಸಾಹದ ಯುವಪಡೆ. ನಮ್ಮ ಪಯಣ 2003-2004 ಸಮಯದಲ್ಲಿ ಸಮಾನ ಮನಸ್ಕ ಗೆಳೆಯ ಗೆಳತಿಯರನ್ನೊಳಗೊಂಡ ಸಣ್ಣ ತಂಡ ಕನ್ನಡ ಸಂಸ್ಕೃತಿಯ ಏಳಿಗೆಗೆ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಹಂಬಲದೊಂದಿಗೆ ಆರಂಭವಾಯಿತು. ನಮ್ಮತನದ ಸ್ವಾಭಿಮಾನ ಹಾಗೂ ಸಾಮಾಜಿಕ ಕಳಕಳಿಯುಳ್ಳ ನಮ್ಮ ತಂಡ ತಾಯಿನಾಡು, ನುಡಿ, ಸಂಸ್ಕೃತಿಯ ಪಾಲನೆ ಪೋಷಣೆಯ ಜೊತೆಗೆ ಉತ್ತಮ ಸಮಾಜದ ಬೆಳವಣಿಗೆಗೆ ಅವಶ್ಯಕವಾದ ಗುಣಮಟ್ಟದ ಶಿಕ್ಷಣ, ಪರಿಸರ ಹಾಗೂ ಆರೋಗ್ಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಲಾರಂಭಿಸಿತು. 2007 ಮಾರ್ಚ್ನಲ್ಲಿ ಹಲವಾರು ಸಮಾಜಮುಖಿ ಚಿಂತಕರು, ಗುರು ಹಿರಿಯರ ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹದೊಂದಿಗೆ ಖ್ಯಾತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿಯವರ ಅಮೃತ ಹಸ್ತದಿಂದ ನಮ್ಮ ಅವಿರತ ಪ್ರತಿಷ್ಠಾನದ ಸ್ಥಾಪನೆಯಾಯಿತು. ಆಗಸ್ಟ್ನಲ್ಲಿ ಸರ್ಕಾರೇತರ ಸಂಸ್ಥೆ ಎನ್ಜಿಒ ಎಂದು ಅಧಿಕೃತವಾಗಿ ಮಾನ್ಯತೆಯನ್ನ ಪಡೆದುಕೊಂಡಿತು. ಇವತ್ತೇನಾಗಿದೆ ಅಂತಂದರೆ, ಪ್ರತಿಯೊಬ್ಬರು ತಮ್ಮ ಸುತ್ತ ಸಮಾಜ ತಿರುಗ್ತದೆ ಅಂತ ತಿಳ್ಕೊಂಡಿರ್ತಾರೆ. ಅದರ ಸಮುದಾಯಕ್ಕೆ ನಾವೇನಾದರೂ ಕಾಣಿಕೆ ಕೊಡಬೇಕು, ಸಮುದಾಯದ ಭಾಗ ಆಗಬೇಕು ಅಂತ ಯೋಚನೆ ಮಾಡೋದು ಕಮ್ಮಿ ಆಗ್ತಾಯಿದೆ. ಅಂಥ ಸಂದರ್ಭದಲ್ಲಿ ಈ ಉದ್ಯಮದಾರರೆಲ್ಲ ಸೇರಿಕೊಂಡು, ತಂತ್ರಜ್ಞರೆಲ್ಲ ಸೇರಿಕೊಂಡು ಈ ತಂಡ ಕಟ್ಟಿ ಸಮಾಜಕ್ಕೆ, ಸಮುದಾಯಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನೆರವಾಗ್ತಾ ಇರೋದು ಭಾಳ ಸಂತೋಷ. ಅದರ ಜೊತೆಗೆ ಈ ಕನ್ನಡದಲ್ಲಿ ಬರ್ತಿರುವಂಥ ಒಳ್ಳೆಯ ಸಂಸ್ಕೃತಿಯನ್ನು ಪೋಷಿಸ್ಕೊಂಡು ಬರ್ತಿರೋದು ಕೂಡ ಭಾಳ ಸಂತೋಷ. ಯಾವುದು ಅನವರತ ಆಗಬೇಕು ಅಂತ ಅಂದ್ಕೊಂಡು ಅದು ಅವಿರತ ಆಗಿ ಪರಿವರ್ತವಾದದ್ದು. ಅಂದರೆ ಪುರೋಗಾಮಿ ಮತ್ತು ಪ್ರಗತಿಶೀಲ ಧೋರಣೆ ಇಟ್ಕೊಂಡು ಒಂದಷ್ಟು ಸಮಾನ ಮನಸ್ಕ ಗೆಳೆಯರು ಬೇರೆ ಏನೋ ಉದ್ಯೋಗದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ತಮ್ಮಷ್ಟಕ್ಕೆ ತಾವೇ ಬದುಕ್ತಾ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಇಂಥ ಸ್ಥಾನೀಯ ಪಲ್ಲಟಗಳನ್ನು ಅದರ ನಡುವೆ ಬದುಕ್ತಾ ಹೋಗ್ತಿರೋ ಸಂದರ್ಭದಲ್ಲಿ ಏನಾದರೂ ಒಳಿತನ ಮಾಡಬೇಕು, ಪುರೋಗಾಮಿ ಚಿಂತನೆಗಳಾಗಬೇಕು, ಆಲೋಚನಾ ಕ್ರಮಗಳು ಎತ್ತರದಾಗಿರಬೇಕು, ಸರ್ವೋತ್ಕೃಷ್ಟವಾದಾಗಿರಬೇಕು ಅದರ ಯೋಚನೆ ಮಾಡ್ತಲೇ ಅವಿರತ ಅಂತ ಉಟ್ಕೊಂಡದ್ದು. ಮತ್ತು ಅದಕ್ಕೆ ಈಗ 5 ವರ್ಷ ತುಂಬಿ ಅದು ಮೈದುಂಬಿ ಮಾಡುವಂಥ ಕೆಲಸಗಳ ಬಗ್ಗೆ ತುಂಬ ಸ್ಪಷ್ಟವಾದ ನಿಲುವು, ತೀರ್ಮಾನ, ನಿರ್ಣಯಗಳನ್ನ ಇಟ್ಕೊಂಡಿರುವಂಥದ್ದು ತುಂಬ ಹೆಮ್ಮೆಯ ಸಂಗತಿ ನನಗನ್ಸುತ್ತೆ. ಆರಂಭದಿಂದಲೂ ಗುಣಮಟ್ಟದ ಹಾಗೂ ಉತ್ತಮ ಶಿಕ್ಷಣದ ವಾತಾವರಣ ನಿರ್ಮಿಸುವುದಕ್ಕೆ ಶ್ರಮಿಸುವುದೇ ಅವಿರತದ ಮೊದಲ ಆದ್ಯತೆ. ಅವಿರತದ ಹೆಮ್ಮೆಯ ಹಾಗೂ ಪರಿಣಾಮಕಾರಿ ಯಶಸ್ವಿ ಕಾರ್ಯಕ್ರಮಗಳ ಸಾಲಿನಲ್ಲಿ ಮೊದಲಿಗೆ ನಿಲ್ಲುವುದು ನೋಟ್ ಪುಸ್ತಕ ವಿತರಣೆ ಎಂಬ ವಿಶಿಷ್ಟ ಯೋಜನೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ಮಕ್ಕಳಿಗೆ ಸಂಪೂರ್ಣವಾಗಿ ಪಠ್ಯದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಉಚಿತವಾಗಿ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ. ಉಚಿತ ಯಾವುದೇ ರೀತಿಯ ಖರ್ಚು ವೆಚ್ಚ ಇಲ್ಲದೇ ಮಕ್ಕಳು ಶಿಕ್ಷಣ ಪಡೆಯುವಂಥ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಇದೆಲ್ಲದರ ಮಧ್ಯೆ ಒಂದು ಸಣ್ಣ ಕೊರತೆ ಇದೆ, ಅದು ನೋಟ್ಬುಕ್, ಅಂದರೆ ಲೇಖನ ಸಾಮಗ್ರಿ ಇಲ್ಲದೇ ಇರತಕ್ಕಂಥದ್ದು. ಅವಿರತ ಇದನ್ನು ತಿಳ್ಕೊಂಡು ಅದನ್ನು ಗುರುತಿಸಿ ಅದಕ್ಕೆ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಕಾರ್ಯಕ್ರಮ ಶುರು ಮಾಡಿದ್ವಿ. ಬೇರೆ ಸಂಸ್ಥೆಗಳ ಸಹಯೋಗದೊಡನೆ ಲೇಖನ ಸಾಮಗ್ರಿ ವಿತರಣೆ ಅಥವಾ ನೋಟ್ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ನಾವೇನು ಕರಿತೀವಿ, ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇವತ್ತು ರಾಜ್ಯಾದ್ಯಂತ ಪ್ರಚಾರ ಪಡೆದಿದೆ. ಪ್ರಚಾರಕ್ಕಿಂತ ಹೆಚ್ಚಾಗಿ ಮುಟ್ಟಿದ್ದೇವೆ. 2009ರಲ್ಲಿ ಪ್ರಾರಂಭವಾದ ಈ ನಮ್ಮ ಮಹತ್ವದ ಯೋಜನೆಯ ಮೊದಲ ಪ್ರಯತ್ನದಲ್ಲಿ ಸುಮಾರು 2500 ಗ್ರಾಮೀಣ ಸರ್ಕಾರಿ ಶಾಲಾ ಮಕ್ಕಳಿಗೆ 12,000 ಉಚಿತ ಪುಸ್ತಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಅದು ಇಂದು ಕರ್ನಾಟಕದ ಉದ್ದಗಲಕ್ಕೂ ಪಸರಿಸಿ 15,000 ಗ್ರಾಮೀಣ ವಿದ್ಯಾರ್ಥಿಗಳಿಗೆ 1 ಲಕ್ಷ ಪುಸ್ತಕ ವಿತರಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ನನಗೆ ಬಹಳ ಸಂತೋಷ ಆಗಿದ್ದೊಂದು ಪ್ರೋಗ್ರಾಮ್ ಅಂದರೆ ಪುಸ್ತಕ ವಿತರಣೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣಾ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ವಿ. ಅಲ್ಲಿ ಹೋಗಿ ಸಾವಿರಾರು ಮಕ್ಕಳಿಗೆ ಉಚಿತ ಪುಸ್ತಕ ಕೊಟ್ಟು ಅವರಿಗೆ ವಿದ್ಯಾಭ್ಯಾಸಕ್ಕೆ ಒಂಥರ ಸಹಾಯ ಆಗುವಂಥ ಕಾರ್ಯಕ್ರಮ. ನಾವು ನಮ್ಮ ಜೀವನದಲ್ಲಿ ಏನೋ ಬೇರೆ ಬೇರೆ ಸಹಾಯಗಳೆಲ್ಲ ಮಾಡಿರ್ತೀವಿ, ಬಟ್ ಆದರೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂಥರ ಸಹಾಯ ಆಗುವಂಥ ಕಾರ್ಯಕ್ರಮ. ಈ ಪುಸ್ತಕಗಳನ್ನ ವಿತರಣೆ ಮಾಡಿದಾಗ ಆ ಮಕ್ಕಳಲ್ಲಿ ಕಂಡಂಥ ಸಂತೋಷ ಬಹುಶಃ ನಾವು ಬೇರೆ ಇನ್ಯಾವುದೇ ಯಾರಿಗೆ ಸಹಾಯ ಮಾಡಿದ್ರು ಕಾಣದಂಥ ಸಂತೋಷ ನಾವು ಅವತ್ತು ಆ ಮಕ್ಕಳಲ್ಲಿ ಕಾಣ್ತೀವಿ. ಈಗಾಗಲೇ ಅನೇಕ ರೀತಿಯ ಸಮಾಜಮುಖಿ ಕೆಲಸಗಳನ್ನು ಅವಿರತ ಮಾಡ್ತಾನೇ ಇದೆ. ಅದು ಕೇವಲ ನಗರ ಪ್ರದೇಶವಾದ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿಗೆ ಸೀಮಿತವಾಗಿಲ್ಲ.
ಬೇರೆ ಕಡೆಯ ಸಣ್ಣ ಸಣ್ಣ ನಗರಗಳಿಗೂ ಕೂಡ ಅದರ ಚಟುವಟಿಕೆಗಳನ್ನು ವಿಸ್ತರಿಸಿದೆ. ಮುಖ್ಯವಾಗಿ ತಂತ್ರಜ್ಞಾನದ ಪಸರಿಸುವಿಕೆಯಲ್ಲಿ ದೊಡ್ಡ ಕೆಲಸ ಮಾಡ್ತಾ ಇದೆ. ಏನೇ ಹೇಳಿದರೂ ಕೂಡ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಸಿಕ್ಕುವಂಥ ಒಂದು ಸೌಲಭ್ಯ ಅಲ್ಲಿ ಸಿಗ್ತಾ ಇಲ್ಲ. ಮುಖ್ಯವಾಗಿ ಇವತ್ತಿನ ತೀರಾ ಅಗತ್ಯವಾದಂಥ ಕಂಪ್ಯೂಟರ್ ಮತ್ತು ಅದರ ಮಾಹಿತಿ ಕೊಡುವಂತೆ. ಏಕೆಂತಂದರೆ ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಈ ನಗರ ಮತ್ತು ಗ್ರಾಮೀಣ ಪ್ರದೇಶದ ಗ್ಯಾಪ್ ಜಾಸ್ತಿ ಆಗದೇ ಇದ್ದಾಗ ನಾವು ನೋಡ್ಕೋಬೇಕು ಅಂತ ಒಂದು ಪ್ರಯತ್ನಕ್ಕೆ ನೀವು ವಿರುದ್ಧ ನೆರವಾದರೆ ನನಗೆ ಬಹಳ ಸಂತೋಷ ಆಗುತ್ತೆ. ಗ್ರಾಮೀಣ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಕಂಪ್ಯೂಟರ್ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ತರಬೇತಿ ನೀಡುವುದು ನಮ್ಮ ಪ್ರತಿಷ್ಠಾನದ ಧ್ಯೇಯೋದ್ದೇಶಗಳಲ್ಲಿ ಒಂದು. ಈಗಾಗಲೇ ಸುಮಾರು 15 ಶಾಲೆಗಳಲ್ಲಿ ಕಂಪ್ಯೂಟರ್ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ ಕಾರ್ಯರೂಪಕ್ಕೆ ತಂದಿರುವುದು ನಮ್ಮ ಹೆಗ್ಗಳಿಕೆ. ಈ ವೃತ್ತಿಪರ ಶಿಕ್ಷಣ ಏನು ಮಕ್ಕಳಿಗೆ ನಾವು ಕಾರ್ಯಕ್ರಮ ಮಾಡ್ತಿದ್ವಿ, ಇದು ಶಿಕ್ಷಕರಿಗೆ, ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ತರಬೇತಿ ಆಗಬೇಕು ಅಂತ ಒಂದು ಕಾರ್ಯಕ್ರಮ ಮಾರ್ಪಾಡಾಯಿತು. ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮುಖ್ಯವಾಗಿ 10ನೇ ತರಗತಿ ಹಾಗೂ ದ್ವಿತೀಯ PUCಯಲ್ಲಿರುವವರಿಗೆ ಶಾಲೆಯ ನಂತರ ಶೈಕ್ಷಣಿಕ ಕ್ಷೇತ್ರದಲ್ಲಿರುವ ಅವಕಾಶಗಳ ಬಗ್ಗೆ ತಿಳಿ ಹೇಳುವ ವೃತ್ತಿ ಮಾರ್ಗದರ್ಶನ ತರಬೇತಿ ಕಾರ್ಯಕ್ರಮವು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನ ತಲುಪ್ತಾ ಇರೋದು ಸಂತಸದ ವಿಷಯ. ಇಂಥ ಒಂದು ಪ್ರೋಗ್ರಾಮ್ಸ್ನ ಶಾಲೆಗಳಲ್ಲಿ ಹೋಗಿ ಇದು ಮಾಡೋದ್ರಿಂದ ಮಕ್ಕಳಿಗೆ ಮುಂದೆ ಏನು ಮಾಡಬೇಕಂತ ಕೆರಿಯರ್ ಬಗ್ಗೆ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್ ನನ್ನೇ ತಗೊಂಡ್ರಂಗೆ ಏರೋಟಿಕ್ಸ್ ಬಗ್ಗೆ ಇದಾಗಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಈ ಒಂದು ಪ್ರೋಗ್ರಾಮ್ ಇದು ಮಾಡೋದ್ರಿಂದ ಅದ್ರ ಬಗ್ಗೆ ಏನು ಇದು ಮಾಡಬೇಕು ಅಂತ ಇದಾಯಿತು. ಈಗ ನಮ್ಮ ಪೇರೆಂಟ್ಸ್ ಅನ್ಎಜುಕೇಟೆಡ್ ಆದ್ರಿಂದ ಅವ್ರಿಗೆ ಈ ವಿಷಯದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇಂಥ ಒಂದು ಪ್ರೋಗ್ರಾಮ್ಸ್ನ ಸ್ಕೂಲ್ಸಲ್ಲಿ ಹೋಗಿ ಆರ್ಗನೈಸ್ ಮಾಡೋದ್ರಿಂದ ರೂರಲ್ ಏರಿಯಾದಿಂದ ಬಂದ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. 2009ರಲ್ಲಿ ಉತ್ತರ ಕರ್ನಾಟಕದ ತುಂಗಭದ್ರಾ ನದಿಯ ನೆರೆ ಹಾವಳಿಗೆ ಸ್ಪಂದಿಸಿದ ಅವಿರತ ತನ್ನ ಕೈಯಲ್ಲಿ ಆಗುವಷ್ಟು ಸಹಾಯ ಹಸ್ತ ಚಾಚಿತ್ತು. ಜೊತೆಗೆ ನೆರೆ ಹಾವಳಿಯಿಂದ ಬೇರೆ ಪ್ರದೇಶಕ್ಕೆ ಸ್ಥಳಾಂತರಗೊಂಡ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಶಾಲಿಗನೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆ ನಿರ್ಮಾಣ ಮಾಡಿದ್ದು ಅವಿರತ ಪ್ರತಿಷ್ಠಾನದ ಮತ್ತೊಂದು ಮೈಲಿಗಲ್ಲು. ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಭೀಕರವಾದಂಥ ನೆರೆ ಹಾವಳಿಗೆ ತುತ್ತಾದಂಥ ಉತ್ತರ ಕರ್ನಾಟಕಕ್ಕೆ 2009 ಮತ್ತು 10ರಲ್ಲಿ ನಡೆದಂಥ ಎಲ್ರಿಗೂ ತಿಳಿದೇ ಇದೆ. ಇದು ಸರ್ಕಾರಿ ವಲಯದಲ್ಲಿ ಮತ್ತು ಇತರ ಸಂಸ್ಥೆಗಳು ಕೂಡ ಸಾಕಷ್ಟು ಈ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇದನ್ನು ತಗೊಂಡು ವಿಶೇಷವಾಗಿ 1 ಅಥವಾ 2 ಗ್ರಾಮಗಳನ್ನು ನಮ್ಗೆ ಗುರುತಿಸಿಬಿಟ್ಟು ಅಲ್ಲಿ ಇದು ಸಾರ್ಥಕವಾಗಿರ್ತಕ್ಕಂಥದ್ದು ಮತ್ತು ಶಾಶ್ವತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಮಾಡಿದ್ವಿ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ತೀರಾ ನೆರೆ ಹಾವಳಿಗೆ ತುತ್ತಾಗಿ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದಂಥ ಶಾಲೆಯನ್ನು ನಾವು ಗುರುತಿಸಿ ಮತ್ತು ಆ ಶಾಲಾ ಸಿಬ್ಬಂದಿ ಮತ್ತು ಆಡಳಿತ ವರ್ಗದ ಸಹಯೋಗದೊಡನೆ ಸಂಪೂರ್ಣವಾಗಿ ಅವಿರತದ ಸಂಪೂರ್ಣ ಖರ್ಚಿನಲ್ಲಿ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿ 2011 ನವೆಂಬರ್ ತಿಂಗಳಲ್ಲಿ ನಾವು ಅದನ್ನು ಸರ್ಕಾರಕ್ಕೆ ಅರ್ಪಿಸಿದ್ದೀವಿ. ಇವತ್ತು ಆ ಶಾಲೆಯಲ್ಲಿ ಮಕ್ಕಳು ಆ ಶಿಥಿಲಾವಸ್ಥೆಯ ಶಾಲೆಯಿಂದ ಒಂದು ಉತ್ತಮ ಶಾಲೆಗೆ ಎಲ್ಲ ಸ್ಥಳಾಂತರಗೊಂಡು ಉತ್ತಮವಾದ ವಿದ್ಯಾಭ್ಯಾಸ ಪಡೀತಾ ಇದ್ದಾರೆ. ಮತ್ತು ಇದು ಬರೀ ಶಾಲೆ ಕಟ್ಟಿಕೊಟ್ಟು ಅಲ್ಲಿಗೆ ಮಾತ್ರ ನಿಲ್ಲುವಂಥ ಕಾರ್ಯಕ್ರಮ ಅಲ್ಲ. ಇದರ ಜೊತೆಗೆ ನಾವು ಆ ಶಾಲೆಯ ಜೊತೆ ಸಹಯೋಗವನ್ನು ಮುಂದೆ ಕೂಡ ಮುಂದುವರಿಸ್ತಾ ಇದ್ದೇವೆ. ಆ ಶಾಲೆಗೆ ಬೇರೆ ಎಲ್ಲಿ ನಗರ ಪ್ರದೇಶದಲ್ಲಿ ಇರಬಹುದು, ಬೇರೆ ಯಾವುದೇ ಶಾಲೆಯಲ್ಲಿ ಇರತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಾವು ಮಾಡಿಕೊಡೋ ನಿಟ್ಟಿನಲ್ಲಿ ನಾವು ಮುಂದೆ ಕೂಡ ಕೆಲಸ ಮಾಡೋರಿದ್ದೇವೆ. ಇದರಲ್ಲಿ ಈ ಮಹತ್ತರ ಯೋಜನೆಯ ದೇಣಿಗೆಗಾಗಿ ನಾವು ಹಮ್ಮಿಕೊಂಡ ಸಾರ್ಥಕ ಸ್ಪಂದನ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಅವಿರತ ಚಿರಋಣಿ. ಕವಿಗಳ ಹಾಗೂ ವಿಚಾರವಂತ ಸಾಹಿತಿಗಳ ಸಾಹಿತ್ಯ ಮಂಥನ ವಿಚಾರ ಸಂಕಿರಣಗಳನ್ನು ಆಯೋಜಿಸಿ ಆಸಕ್ತರೊಂದಿಗೆ ಸಂತಸ ಹಂಚಿಕೊಂಡಿದ್ದೇವೆ. ಕನ್ನಡ ರಂಗಭೂಮಿಯನ್ನ ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಇದುವರೆಗೂ ಸುಮಾರು 25 ನಾಟಕ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ವಿಭಿನ್ನ ನೆಲೆಗಟ್ಟುಗಳ ನಡುವೆ ಅವಿರತವು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿದೆ. ಪ್ರಮುಖವಾಗಿ ಸಂಗೀತ, ರಂಗಭೂಮಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಬಹಳಷ್ಟು ಕಾರ್ಯಪ್ರವೃತ್ತವಾಗಿದೆ. ಉದಾಹರಣೆಗೆ ಸಂಗೀತ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸವಿನೆನಪಿನ ರಸಸಂಜೆ ಆಗಿರಬಹುದು, ಪ್ರಸಿದ್ಧ ಗಾಯಕರುಗಳಾದ ಸಿ ಯಶ್ವಥ್, MD ಪಲ್ಲವಿ, ರವಿ ಮೂರೂರು ಗಾಯನ ಕಾರ್ಯಕ್ರಮಗಳಾಗಿರ್ಬೋದು. ಮತ್ತು ಇವುಗಳನ್ನು ಆಯೋಜಿಸಿರುವುದರ ಜೊತೆಗೆ ಬಹಳಷ್ಟು ಯುವ ಪ್ರತಿಭೆಗಳಿಗೆ, ಉತ್ಸಾಹಿ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟು ಒಂದು ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದೆ. ರಂಗಭೂಮಿ ಕ್ಷೇತ್ರದಲ್ಲಿ ಇಂದಿನ ಪ್ರಚಲಿತ ವಿದ್ಯಮಾನಗಳನ್ನು ವಿಡಂಬನಾತ್ಮಕವಾಗಿ ಹೇಳುವಂಥ ನಾಟಕ ಬೀದಿ ಬಿಂಬ ರಂಗದ ತುಂಬ, ಈ ನಾಟಕ ಆಗಿರ್ಬೋದು ಯುವ ಪ್ರತಿಭೆಗಳ ನಾಟಕ. ಇಲ್ಲವೇ
ಕಿರಗೂರಿನ ಗೈಯಾಳಿಗಳು ತೇಜಸ್ವಿ ಅವರದು, ಮಾಯಾಮೃಗ ಆಗಿರ್ಬೋದು, ಈ ನಾಟಕಗಳನ್ನು ಕೂಡ ನಾವು ಪ್ರದರ್ಶಿಸ್ತಾ ಬಂದಿದ್ದೇವೆ. ಸಿನಿಮಾ ಕ್ಷೇತ್ರದಲ್ಲಿ ಸುಮಾರು 50 ಸದಭಿರುಚಿಯ ಹಾಗೂ ಕಲಾತ್ಮಕ ಚಿತ್ರಗಳನ್ನು ಕೂಡ ಪ್ರದರ್ಶಿಸುತ್ತಾ ಪ್ರೇಕ್ಷಕರು ಮತ್ತು ಚಿತ್ರತಂಡದ ನಡುವೆ ಸಂವಾದವನ್ನು ಕೂಡ ಏರ್ಪಡಿಸಿಕೊಟ್ಟು ಅವರ ನಡುವೆ ವಿಚಾರ ವಿನಿಮಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವ ಸಂಗೀತ ಸಂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಅವಿರತ ತಂಡವು ಬೆಂಗಳೂರಿನ ಜನರಿಗೆ ಚಿರಪರಿಚಿತವಾಗಿದೆ. ಕುವೆಂಪು ಜನ್ಮ ಶತಮಾನೋತ್ಸವ, ಡಾ ರಾಜ್ಕುಮಾರ್ರ ಸವಿನೆನಪು, ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮವಾದ ಎಂಡಿ ಪಲ್ಲವಿಯವರ ನಾಡನಾಡಿ, ಶಾಲಿಗನೂರು ಶಾಲೆಗಾಗಿ ನಡೆದ ರಘು ದೀಕ್ಷಿತ್ರ ಸಾರ್ಥಕ ಸ್ಪಂದನ, ರವಿ ಮೂರೂರು ಸಾರಥ್ಯದಲ್ಲಿ ಮೈಸೂರು ಅನಂತಸ್ವಾಮಿ, ರಾಜು ಅನಂತಸ್ವಾಮಿ ನೆನಪಿನ ಕಾರ್ಯಕ್ರಮ ಅನಂತಚೇತನ, ಪೂರ್ಣಚಂದ್ರ ತೇಜಸ್ವಿಯವರ 70ನೇ ವರ್ಷದ ಜಯಂತಿ ಕಾರ್ಯಕ್ರಮ, ಹೀಗೆ ಎಲ್ಲವೂ ಜನಮಾನಸದಲ್ಲಿ ಬಹುಕಾಲ ನೆನಪಿನಲ್ಲಿ ಉಳಿಯುವ ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳಾಗಿವೆ. ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡಬೇಕು ಅಂತ ಹೊರಟಿರುವಂಥ ಯುವಕರ ತಂಡ ಇದು. ಈ ತಂಡದಲ್ಲಿ ಬೇರೆ ಬೇರೆ ವರ್ಗಗಳಿಂದ ಬಂದಂತಹ ಉತ್ಸಾಹಿಗಳೆಲ್ಲ ಸೇರಿಕೊಂಡು ಕನ್ನಡ ಭಾಷೆ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಕಲೆ ಬಗ್ಗೆ, ಚಲನಚಿತ್ರದ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ಅದನ್ನು ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗಿಂತ ಇದರಿಂದ ವೈಯಕ್ತಿಕವಾಗಿ ಏನು ಲಾಭ ಇಲ್ಲ. ಬರೀ ಸಿನಿಮಾ ಅಷ್ಟೇ ಅಲ್ಲ, ನಾನು ಆಮೇಲೆ ಅವರು ಇನ್ನಷ್ಟು ಹತ್ರ ಆದರು. ಮುಂದಿನ ತಿಂಗಳೇ ಇನ್ನೊಂದು ಪ್ರದರ್ಶನ ಏರ್ಪಡಿಸಿದ್ರು. ಬೇರು ಚಿತ್ರ ಆಯಿತು, ನನ್ನ ತುತ್ತೂರಿ ನೋಡಿ ತೋರಿಸಿದ್ರು, ಅತಿಥಿ ಚಿತ್ರ ತೋರಿಸಿದ್ರು. ನಂದಷ್ಟೇ ಇಲ್ಲ, ಗಿರೀಶ್ ಕಾಸರವಳ್ಳಿ ಆಗ್ಬೋದು, ಈ ಥರದ ಬೇರೆ ನಿರ್ದೇಶಕರ ಈ ರೀತಿಯ ಪ್ರಶಸ್ತಿ ಪಡೆದಂಥ ಸದಭಿರುಚಿ ಚಿತ್ರಗಳ ಹಲವಾರು ಪ್ರದರ್ಶನಗಳನ್ನು ಏರ್ಪಡಿಸಿದ್ರು. ಆಗ ನಾನು ನಂತರ ವಿಮುಕ್ತಿ ಮಾಡಿದಾಗ, ಬೆಟ್ಟ ಜೀವ ಮಾಡಿದಾಗೆಲ್ಲ ತಕ್ಷಣ ಮೊದಲನೇ ಟೆಲಿಫೋನ್ ಕರೆಯನ್ನು ಅವ್ರಿಗೆ ಮಾಡ್ತಾ ಇದ್ದೆ. ನನ್ನ ಚಿತ್ರ ಇಂಥ ಥಿಯೇಟ್ರಲ್ಲಿ ಬಿಡುಗಡೆ ಆಗಿದೆ, ನಿಮ್ಮ ಮಿತ್ರರಿಗೆ ಹೇಳಿ ಅವರು ಥಿಯೇಟ್ರಿಗೆ ಹೋಗಿ ಈ ಚಿತ್ರ ನೋಡಲಿ ಅಂತ. ಅದು ನಾನಷ್ಟೇ ಅಲ್ಲ, ಕಾಸರವಳ್ಳಿಯವರು ಕೂಡ ಮಾಡ್ತಾಯಿದ್ರು. ಹೀಗೆ ನಮಗೆ ಒಂದು ಪ್ರೇಕ್ಷಕ ವರ್ಗವನ್ನು ಸೃಷ್ಟಿ ಮಾಡಿಕೊಟ್ಟವರಲ್ಲಿ ಅವಿರತ ಕೂಡ ಒಂದು ತಂಡ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ, ಸಂತೋಷ ಆಗುತ್ತೆ. ಅವ್ರ ಬಗ್ಗೆ ನಾನು ಸಂಭ್ರಮದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾಡು, ನುಡಿ, ಸಂಸ್ಕೃತಿಯ ಏಳಿಗೆಗೆ ಅಪಾಯಕಾರಿ ಎನಿಸುವ ವಿಷಯಗಳ ಬಗ್ಗೆ ಅವಿರತ ಸದಾ ಜಾಗೃತವಾಗಿದೆ. ಸ್ವಯಂ ಸೇವೆಯನ್ನು ಮಾಡ್ತೀನಿ ಅನ್ನುವ ತೀರ್ಮಾನ ತೆಕ್ಕೊಳ್ಳೋದು ತುಂಬ ದೊಡ್ಡ ಕಷ್ಟದ ಕೆಲಸ. ನಮ್ಮ ಬದುಕು ಹೇಗಿದೆ ಅಂದರೆ ಓಡ್ತಾ ಇರ್ತೀವಿ, ರ್ಯಾಟ್ ರೇಸ್ ಅಂತ. ಓಡೋದ್ರ ನಡುವೆ ಯಾತಕ್ಕಾಗಿ ಓಡ್ತಾ ಇದ್ದೀವಿ ಅಂತಲೇ ಎಷ್ಟೋ ಸಲ ಗೊತ್ತಿರೋದಿಲ್ಲ. ಅಂಥದ್ರ ನಡುವೆ ಒಂದಷ್ಟು ಜನ ನಿಜವಾದ ವಿದ್ಯಾವಂತರು ಈ ಒಟ್ಟು ಸಮಾಜವನ್ನು ಆರೋಗ್ಯಕರವಾದ ಸ್ಥಿತಿಯಲ್ಲಿ ಇಡುವ ಕಡೆಗೆ ಪ್ರಯತ್ನ ಮಾಡ್ತಿದ್ದಾರಲ್ಲ, ಅದು ಮೆಚ್ಚತಕ್ಕ ಅಂಶ. ಇಂಥ ಅವಿರತದಿಂದ ಇನ್ನೂ ಅನೇಕ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ. ತುಂಬ ಕಡೆಗೆ ನಮ್ಮಲ್ಲಿ ಅವಿದ್ಯೆ ಅನ್ನೋದು ಕಾಣುತ್ತೆ. ನಮ್ಮಲ್ಲಿ ಅಕ್ಷರಸ್ಥರು ಬೇಕಾದಷ್ಟು ಜನ ಇದ್ದಾರೆ, ಆದರೆ ವಿದ್ಯಾವಂತರು ಕಡಿಮೆ ಇದ್ದಾರೆ. ಆ ಅಕ್ಷರಸ್ಥರಿಗೆ ವಿದ್ಯೆಯನ್ನು ಕೊಡುವ ಕೆಲಸ ಕೂಡ ಅವಿರತ ಮಾಡಬೇಕಾಗಿದೆ. ಕನ್ನಡೇತರರಿಗೆ ಕನ್ನಡ ಕಲಿಸುವ ಸಲುವಾಗಿ ಸವಿಗನ್ನಡ ಎಂಬ ಪುಸ್ತಕ ಪ್ರಕಾಶನ ಮಾಡುವುದರ ಜೊತೆಗೆ ಕನ್ನಡ ಕಲಿಕಾ ತರಬೇತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜಾಗತೀಕರಣದಿಂದ ಮೊದಲ್ಗೊಂಡು ಸಾಮಾಜಿಕ ಆರ್ಥಿಕ ಬಿಕ್ಕಟ್ಟಿನ ವಿಚಾರದವರೆಗೂ, ಕಾವೇರಿ ನದಿ ನೀರಿನ ಹಂಚಿಕೆಯ ವಿಷಯದಿಂದ ಸ್ಥಳೀಯರಿಗೆ ಉದ್ಯೋಗಾವಕಾಶದ ವಿಷಯದವರೆಗೂ ಅವಿರತ ಸಾರ್ವಜನಿಕವಾಗಿ ಹಾಗೂ ಮಾಧ್ಯಮಗಳಲ್ಲಿ ಧ್ವನಿ ಎತ್ತಿ ಸತ್ವಪೂರ್ಣ ವಿಚಾರಗಳನ್ನು ಮಂಡಿಸಿ ನಮ್ಮಲ್ಲಿನ ಆತ್ಮವಿಶ್ವಾಸ ಹುಟ್ಟಿಸುವ ನಿಟ್ಟಿನಲ್ಲಿ ಸದಾ ಕಾರ್ಯಪ್ರವೃತ್ತವಾಗಿದೆ. ನನಗೆ ಬಹಳ ಇಷ್ಟ ಆಗಿತ್ತು ಅವಿರತದ ಸಂಪೂರ್ಣ ಉದ್ದೇಶಗಳು. ಅಂದರೆ ಹಲವಾರು ಸಂಸ್ಥೆಗಳು ನೋಡಿದ್ದೀನಿ, ಅವರು ನೂರಾರು ಉದ್ದೇಶ ಮಾತಾಡ್ತಾರೆ, ಒಂದು 3 ಕಾರ್ಯಕ್ರಮ ಮಾಡ್ತಾರೆ. ಆದರೆ ಅವಿರತದ ಫೋಕಸ್ ಚೆನ್ನಾಗಿದೆ. ಆದರೆ ಏನು ಮಾಡಬೇಕು ವರ್ಷ ಪೂರ್ತಿ ಅನ್ನೋ ಕಾರ್ಯಕ್ರಮ ಮೊದಲೇ ಫೈನಲೈಸ್ ಆಗಿರುತ್ತೆ. ತುಂಬ ತಲೆ ಮೇಲೂ ಹಾಕಲ್ಲ. ಯಾವುದೇ ಒಂದು ಸಂಸ್ಥೆ ನಾನು ಸಂಪೂರ್ಣವಾಗಿ ಸೋಷಿಯಲ್ ಸರ್ವಿಸಲ್ಲಿ ಹೋಗ್ತೀನಿ ಅಂದಾಗ ಅದು ಸಕ್ಸಸ್ ಆಗೋದು ಭಾಳ ಕಡಿಮೆ ಅನಿಸುತ್ತೆ. ಇಲ್ಲಿ ಸಂಸ್ಥೆಯ ಎಲ್ಲ ಸದಸ್ಯರನ್ನು ಎಲ್ಲರ ಅಭಿರುಚಿಗೆ ಅನುಗುಣವಾಗಿ ಕಾರ್ಯಕ್ರಮಗಳು ಮಾಡೋದೇ ಯಶಸ್ಸಿನ ಸೂತ್ರ ಅನಿಸುತ್ತೆ. ಶಾಲಾ ಕಾರ್ಯಕ್ರಮಗಳು ಒಂದು ಕಡೆ ಆಯಿತು ಅಂದರೆ ಕಂಪ್ಯೂಟರ್ ಲ್ಯಾಬ್ ಇನ್ನೊಂದು ಕಡೆ ಮಾಡ್ತಾ ಇರುತ್ತೆ. ಹಾಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಕಾರ್ಯಕ್ರಮಗಳನ್ನ ಅವಿರತ ಮಾಡಿದ್ದು ಬಹುಶಃ ಬಳಗಕ್ಕೆ ಅತ್ಯಂತ ಹೆಚ್ಚಿನ ಸದಸ್ಯರನ್ನು ಕರ್ಕೊಂಡ್ಬಂದಿದೆ ಅನಿಸುತ್ತೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ನನಗನ್ಸಿರೋ ಮಟ್ಟಿಗೆ ಅವಿರತಕ್ಕೆ ಹೆಚ್ಚಿನ ಸದಸ್ಯರು ಒಳಗಡೆ ಬಂದಿದ್ದಾರೆ. ಅವರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಬಂದು ಇನ್ನಿತರ ಚಟುವಟಿಕೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಖುಷಿ ತರೋಂಥ ವಿಷಯ ಏನಂದರೆ, ಚಿಕ್ಕವರು ದೊಡ್ಡವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ದೊಡ್ಡವ್ರ ಮಾರ್ಗದರ್ಶನದಿಂದ ಚಿಕ್ಕವರು ಕೆಲಸ ಮಾಡೋದು ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ಎವ್ರಿಥಿಂಗ್ ಇಸ್ ಡನ್ ಫಾರ್ ಅ ನೋಬಲ್ ಕಾಸ್. ಒಳ್ಳೆ ಉದ್ದೇಶದಿಂದ ಮಾಡ್ತಿರೋದು. ನನ್ನ ಇಂಟ್ರೆಸ್ಟ್ ಭರತನಾಟ್ಯಂ. ನಾನು ಸುಮಾರು ಭರತನಾಟ್ಯಂ ಕಾಲೇಜ್ ಸೇರ್ಕೊಂಡಾಗಿಂದ ಬಿಟ್ಬಿಟ್ಟಿದ್ದೆ. ಇವಾಗ ಅವಿರತದಿಂದ ಒಂದು ಆಪರ್ಚುನಿಟಿ ಟು ಪರ್ಫಾರ್ಮ್. ಇಲ್ಲಿಂದ ಆ್ಯಂಡ್ ಒನ್ ಆಫ್ ದ ಮೇನ್ ಗೋಲ್ಸ್ ಅವಿರತ ಇಸ್ ಸೋಷಲ್ ಆ್ಯಕ್ಟಿವಿಟಿ. ನಾವೆಲ್ಲ ಜೊತೆಗೆ ಸೇರಿಕೊಂಡು ಪ್ರತಿಯೊಂದು ಇವೆಂಟಲ್ಲೂ
ಎಂಜಾಯ್ಮೆಂಟ್ ಜೊತೆಗೆ ಸೋಷಲ್ ಆಕ್ಟಿವಿಟಿ ಮಾಡ್ತೀವಿ. ಇಂದು ಅವಿರತ ಪ್ರತಿಷ್ಠಾನವು ಒಂದು ಮಾದರಿ ಸಮಾಜ ಸೇವಾ ಸಂಸ್ಥೆಯಾಗಿ ಸಾಂಸ್ಕೃತಿಕ ವೇದಿಕೆಯಾಗಿ ರೂಪುಗೊಂಡಿದೆ. ನಮ್ಮ ಈ 5 ವರ್ಷದ ಪಯಣ ನಾವು ಆಯೋಜಿಸಿದ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಯೋಜನೆಗಳಿಗೆ ಸಹೃದಯಿ ದಾನಿಗಳಿಂದ ಹರಿದು ಬಂದ ನೆರವು, ನಿಸ್ವಾರ್ಥ ಮನೋಭಾವದಿಂದ ಅವಿರತದ ಜೊತೆಗಿರುವ ಪ್ರತಿಯೊಬ್ಬರ ಆತ್ಮವಿಶ್ವಾಸ, ಉತ್ಸಾಹ, ಸದಾಕಾಲ ತಪ್ಪಾದಾಗ ತಿದ್ದಿ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿ ಹುರಿದುಂಬಿಸುತ್ತಿರುವ ನಮ್ಮ ಸದಸ್ಯರ ಕುಟುಂಬದವರ ಆಶೀರ್ವಾದ ಹಾಗೂ ಅವಿರತಕ್ಕೆ ಸಾರ್ವಜನಿಕ ವಲಯದಲ್ಲಿರುವ ಸ್ಪಂದನೆಯು ನಮ್ಮ ಮೇಲಿನ ವಿಶ್ವಾಸವನ್ನು ದೃಢಪಡಿಸುವುದರ ಜೊತೆಗೆ ನಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ. ಅವಿರತ ತಂಡ 5ನೇ ವರ್ಷವನ್ನು ಪೂರ್ಣಗೊಳಿಸಿದೆ. ಮೊದಲನೇದಾಗಿ ಭಾಳ ಶುಭಾಶಯಗಳನ್ನು ಹೇಳ್ತೇನೆ. 5 ವರ್ಷ ಒಂದು ಸಂಸ್ಥೆಯ ಬೆಳವಣಿಗೆಯಲ್ಲಿ ಬಹಳ ಮಹತ್ವದ ಘಟ್ಟ ಆಗುತ್ತೆ. ಯಾಕೆಂತಂದರೆ 5 ವರ್ಷ ನಡೆಸೋದು ಎಷ್ಟು ಕಷ್ಟ ಅಂತ ಸಂಸ್ಥೆ ಹುಟ್ಟಾಕೋರಿಗೆ, ಸಂಸ್ಥೆ ನಡೆಸೋರಿಗೆ ಗೊತ್ತು. ಇದು 5 ವರ್ಷ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದಲ್ಲದೆ ಈಗಲೂ ಭಾಳ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ ಮತ್ತು ಇನ್ನೂ ಬಹಳ ಕಾಲ ಮುಂದುವರಿಯುವ ನಡೆಯುವ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಅದಕ್ಕೆ ಎಲ್ಲ ರೀತಿಯಲ್ಲೂ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ಅವಿರತದ ಮೂಲಕ ಇಡೀ ಜಗತ್ತನ್ನು ಒಂದು ಸಹಜತೆಯ ಕಡೆಗೆ ಕರ್ಕೊಂಡು ಹೋಗುವಂತಹ ಒಂದು ಚಳುವಳಿ ಆಗೋದಾದರೆ ನಾನಂತೂ ಅವಿರತದ ಜೊತೆಗೆ ನಾನೂ ಒಬ್ಬ ಆಗಿರೋದಕ್ಕೆ ಸದಾ ಸಿದ್ಧನಾಗಿದ್ದೇನೆ. ಅವಿರತ ಮಾಡ್ತಿರುವ ಈ ಕೆಲಸ ನಿರಂತರವಾಗಲಿ, 5 ಆಗಿರೋದು 10 ಆಗಲಿ, 10 ಆಗಿರೋದು 100 ಆಗಲಿ ಅಂತ ಹಾರೈಸ್ತೇನೆ. ಅವಿರತದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಒಳ್ಳೆಯ ಕೆಲಸವನ್ನು ಒಂದು ತಂಡ ಮಾಡ್ತಾ ಇದೆ ಅಂದರೆ ಅದ್ರ ಜೊತೆ ಗುರುತಿಸಿಕೊಳ್ಳೋದಕ್ಕೆ 100 ಜನ ಇರ್ತಾರೆ. ಕೆಲವರು ಮುಖಂಡರಾಗಕ್ಕೆ ಮಾತ್ರ ಸಾಧ್ಯ ಆಗುತ್ತೆ, ಎಲ್ಲರೂ ಮುಖಂಡರಾಗಕ್ಕೆ ಸಾಧ್ಯ ಆಗಲ್ಲ. ಇಡೀ ತಂಡದಲ್ಲಿ ಅಂಥ ಒಂದು ಗುಣ ಇರೋದ್ರಿಂದ ಇವರೆಲ್ಲರೂ ಒಟ್ಟಾಗಿ ಸೇರಿ ಇಂಥ ಒಂದು ಒಳ್ಳೆಯ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಈಗ 5 ವರ್ಷ ಆಗಿದೆ ಅನ್ನೋದು ನನಗೆ ನಿಜವಾಗಿಯೂ ಸಂತೋಷ ತಂದಿದೆ. ಇಂಥ ಕೆಲಸಗಳಿಂದ ನಾನು ಆಗಲೇ ಹೇಳಿದಾಗೆ ನಮಗೊಂದು ಪ್ರೇಕ್ಷಕ ವರ್ಗವನ್ನು ಕಟ್ಟಿಕೊಟ್ಟಿದ್ದಾರೆ ಇವರು ಇಂಥ ಚಿತ್ರಗಳನ್ನು ನೋಡೋದಕ್ಕೆ. ಹಾಗೆ ಬಡ ಮಕ್ಕಳು ಸಾಕಷ್ಟು ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಇದು ದೊಡ್ಡ ವಿಚಾರ. ಯಾವುದೇ ಸರ್ಕಾರ ಮತ್ತು ಬೇರೆ ಬೇರೆ ಅಂಥ ಸಂಸ್ಥೆಗಳು ಸಾಕಷ್ಟು NRI ಸಂಸ್ಥೆಗಳನ್ನ ನಾವು ನೋಡ್ತಾ ಇರ್ತೀವಿ. ಅವ್ರುಗಳು ಮಾಡೋದಕ್ಕಿಂತ ಇವ್ರು ಮಾಡ್ತಾ ಇರೋದು ದೊಡ್ಡದು ಅಂತ ಹೇಳಿ ಯಾಕೆ ಹೇಳ್ತೀನಿ ಅಂತಂದರೆ, ಇವ್ರುಗಳಿಗೆ ಇವ್ರದ್ದೇ ಆದೊಂದು ವೃತ್ತಿ ಇದೆ. ಈ ವೃತ್ತಿಗೂ ಈ ಸಂಸ್ಕೃತಿಗೂ ಕಲೆಗೂ ಸಂಬಂಧ ಇಲ್ಲ. ಇವ್ರಿಗೆ ಪ್ರತಿನಿತ್ಯ ಕೆಲಸ ಇದೆ, ವಾರದಲ್ಲಿ 7 ದಿವಸ ಕೆಲಸ ಮಾಡುವಷ್ಟು ಕೆಲಸ ಇದೆ. ಇದ್ರ ಮಧ್ಯೆ ಬಿಡುವು ಮಾಡಿಕೊಂಡು ಭಾಷೆಗೋ, ನಾಡಿಗೆ ಮತ್ತು ಸಂಸ್ಕೃತಿಗೆ, ಕಲೆಗೆ ತಮ್ಮನ್ನು ನಾವು ತೊಡಗಿಸ್ಕೋಬೇಕು. ಏನೋ ಅದು ತಮ್ಮ ಒಂದು ಸಣ್ಣ ಕೆಲಸವನ್ನು ಮಾಡಬೇಕು, ಒಂದು ಸಂತೋಷ ಕೊಡುವಂಥ ನಿಟ್ಟಿನಲ್ಲಿ ತಮ್ಮನ್ನು ತೊಡಗಿಸ್ಕೋಬೇಕು ಅಂತ ಹೊರಟಿರೋದು ನಿಜವಾಗಿಯೂ ಸಂತೋಷ. ಇಂಥ ಸಂಸ್ಥೆಗಳು ಹೆಚ್ಚಾಗಬೇಕು. ಇಂಥ ಒಂದು ತಂಡವನ್ನು ಕಟ್ಟುವ ಶಕ್ತಿ ಇದೆ. ಆ ಯುವಕರೆಲ್ಲರಿಗೂ ಇವರಿಗೆ ಒಳ್ಳೆಯದಾಗಲಿ, ಇವರಿಗೆ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನ ಇವರು ಮಾಡೋ ಹಾಗಾಗಲಿ. 5 ವರ್ಷದ ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇವರಿಗೆಲ್ಲರಿಗೂ ನಾನು ಶುಭಾಶಯವನ್ನು ಕೊಡ್ತೀನಿ. ಸತೀಶ್ ಗೌಡ ಇದು 5ನೇ ವರ್ಷ ಅಂತ ಹೇಳಿದಾಗ ನಾನು ನಂಬಲಿಲ್ಲ. ಯಾಕಂದರೆ ಈ ಪಡ್ಡೆ ಹುಡುಗನ ನಂಬೋದು ಕಷ್ಟ ರೀ. ಮೊದಲನೇ ವರ್ಷದಲ್ಲಿ ಇದ್ದ ಉತ್ಸಾಹ 6ನೇ ವರ್ಷ ಕಡಿಮೆ ಆಗುತ್ತೋ ಏನೋ. ನಾನು ತಕ್ಷಣ ಕೇಳಿದ್ದು ಸತೀಶ್ ಗೌಡ್ರನ್ನ, ನಿಜ ಹೇಳಿ 5 ವರ್ಷವೂ ಅಷ್ಟೇ ಉತ್ಸಾಹ ಇತ್ತಾ ಅಂತಂದ್ಬಿಟ್ಟು. ಇಲ್ಲ ಸರ್, ಅಷ್ಟೇ ಉತ್ಸಾಹದಿಂದ ಇನ್ನೂ ಹೆಚ್ಚಿನ ಮಕ್ಕಳಿಗೆ ತಲುಪಿದ್ದೀವಿ ಅಂತಂದರೆ ಇದು ಆ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿರೋ ಪ್ರತಿಯೊಬ್ಬರ ಕಮಿಟ್ಮೆಂಟ್ ಮತ್ತು ಉತ್ಸಾಹ ತೋರಿಸುತ್ತೆ. ಇದಕ್ಕಾಗಿ ಅವಿರತಕ್ಕೆ 5 ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸಿದ ಅವಿರತಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಪಂಚಮಾನೋತ್ಸವ ಮತ್ತು ಅವಿರತ ಅನವರತ ಕೆಲಸ ಮಾಡ್ತಾ ಹೋಗುವಂಥ ಧೀಶಕ್ತಿಯನ್ನು ಉಳ್ಳಂಥ ಈ ಎಲ್ಲ ಯುವಾವಸ್ಥೆಯ ನನ್ನ ಆಪ್ತೇಷ್ಟರು ಅಥವಾ ಸ್ನೇಹಿತ ಮಿತ್ರರೇನಿದ್ದಾರೆ, ಅವರು KT ಸತೀಶರ ಆಧ್ವರ್ಯ, ಅವರ ನಾಯಕತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿ ಅವರೆಲ್ಲರೂ ಒಟ್ಟಾಗಿ ಕೆಲಸ ಸಾಂಘಿಕವಾಗಿ ಏನು ದುಡಿತಾ ಹೋಗ್ತಿದ್ದಾರೆ. ಅಂತಹ ದುಡಿಮೆಗೆ ಸಾರ್ಥಕ್ಯ ಬರಲಿ. ಮತ್ತು ಈ ಪಂಚಮಾನೋತ್ಸವ ಅಥವಾ 5 ವರ್ಷಗಳ ಅವಿರತದ ಪ್ರಯಾಣ ಏನಿದೆ ಅದು 100ರನ್ನು ತುಂಬುವಂಥ ನಿಟ್ಟಿನಲ್ಲಿ ಅವರು ಯೋಜನೆಗಳನ್ನು ಹಾಕ್ಕೊಳ್ಳಿ, ಎತ್ತರದ ನಿಲುವುಗಳನ್ನು, ಎತ್ತರದ ತೀರ್ಮಾನಗಳನ್ನು, ಎತ್ತರದ ಕೆಲಸಗಳನ್ನು ಪುರೋಗಾಮಿ ಮತ್ತು ಪ್ರಗತಿಶೀಲವಾದಂಥ ಧೋರಣೆಯಲ್ಲಿ ಇಟ್ಕೊಂಡು ಮುನ್ನುರಿತಾ ಹೋಗಲಿ. ಹಿಂತಿರುಗಿ ನೋಡುವಂಥ ಪರಿಸ್ಥಿತಿಯೇ ಬಾರದ ಹಾಗೆ ಅವ್ರಿಗೆ ಬೇಕಾದಂಥ ಎಲ್ಲ ಸೌಕರ್ಯ ಸವಲತ್ತುಗಳು ಲಭಿಸ್ತಾ ಹೋಗಲಿ. ಅವರ ಎಲ್ಲ ಅಭೀಪ್ಸೆ ಮತ್ತು ಅಭೀಷ್ಟಗಳು ನೆರವೇರಲಿ. KT ಸತೀಶ್ ಗೌಡರು ಮತ್ತು ಅವರ ಇಚ್ಛಾಶಕ್ತಿ ಮತ್ತು ಅವ್ರ ಜೊತೆಗಿರುವಂಥ ಅಸಂಖ್ಯ ಈ ಸದಸ್ಯರ ದೊಡ್ಡ ಬಲವೇನಿದೆ, ಅದರಿಂದಾಗಿ ನಾಡು, ನುಡಿ, ನೆಲ, ಜಲ ಇವುಗಳೆಲ್ಲದಕ್ಕೂ ಅಷ್ಟೇ ಅಲ್ಲದೆ ಕಲೆ, ನೆಲೆ, ಬೆಲೆ ಇವೆಲ್ಲದಕ್ಕೂ ಪ್ರಾಪ್ತವಾಗ್ತಾ ಹೋಗಲಿ ಅನ್ನೋ ಶುಭ ಹಾರೈಕೆ. ಪಂಚಮಾನೋತ್ಸವದ ಅವಿರತಕ್ಕೆ ವಿಶೇಷವಾದಂಥ ಶ್ಲಾಘನೆ ಹಾಗೆ ನೆನಕೆ. ಅವಿರತವು ಈ ವಿಶ್ವಾಸವನ್ನು ನಿಷ್ಠೆಯಿಂದ ನೆನೆಯುತ್ತಾ, ಗೌರವಿಸುತ್ತಾ, ಮುಂದಿನ ದಿನಗಳಲ್ಲಿ ಹಿಂದುಳಿದ ಗ್ರಾಮೀಣ ಪ್ರದೇಶದ ಸುಧಾರಣೆ, ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸುವ,
ನಮ್ಮ ಕಲೆ ಹಾಗೂ ಸಂಸ್ಕೃತಿಯನ್ನ ಜನಮಾನಸದಲ್ಲಿ ಪಸರಿಸುವ ಮತ್ತಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಪ್ರಾಮಾಣಿಕವಾಗಿ ತೊಡಗಿಕೊಳ್ಳಲಿದ್ದೇವೆ. ಶ್ರದ್ಧೆ, ಪರಿಶ್ರಮ, ಛಲ, ಪಾರದರ್ಶಕತೆ, ಕನ್ನಡಾಭಿಮಾನ, ನಮ್ಮತನದ ಸ್ವಾಭಿಮಾನ, ಸಮಾಜ ಸಂಸ್ಕೃತಿಯೆಡೆಗಿನ ನಿಸ್ವಾರ್ಥ ಸೇವಾಭಾವ, ಈ ದಿವ್ಯ ಉಜ್ವಲ ಉತ್ಕಟ ಮೌಲ್ಯಗಳೇ ಅವಿರತ ಪ್ರತಿಷ್ಠಾನವನ್ನ ಇಲ್ಲಿಯವರೆಗೆ ಕೈಹಿಡಿದು ನಡೆಸಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಮುಂದೆಯೂ ಈ ಮೌಲ್ಯಗಳ ಜೊತೆಗೆ ಮುನ್ನಡೆಯಲು ನಿಮ್ಮಂತಹ ಸಹೃದಯಿ ತಂದೆ ತಾಯಂದಿರ, ಬಂಧು ಬಳಗದ ಆಶೀರ್ವಾದ, ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ, ಅವಿರತ, ನಾಡಿಗಾಗಿ ನಿರಂತರ.